ನಮಸ್ಕಾರ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೌಟಿಲ್ಯ ಮ್ಯಾಥ್ಸ್ ಟ್ಯೂಟರ್ ಚಾನೆಲ್ಗೆ ಸ್ವಾಗತ ಕೋರುತ್ತಾ ನಾವು ಇಂದು SSLC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಗಣಿತ ವಿಷಯದಲ್ಲಿ ಕೇಳಬಹುದಾದಂತಹ ಮೋಸ್ಟ್ ಅಕ್ಸೆಪ್ಟೆಡ್ 2 ಅಂಕದ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಏನಪ್ಪಾ ಅಂದ್ರೆ ಮೊದಲ ಪ್ರಶ್ನೆ x² - 3x - 10 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು ಈ ರೀತಿಯಿಂದ ಕೊಟ್ಟಂತ ಪ್ರಶ್ನೆಯಿಂದ x² - 3x - 10 = 0 ಈ ರೀತಿಯಿಂದ ಕೊಟ್ಟಾಗ ಮೂಲಗಳ ಸ್ವಭಾವವನ್ನು ಯಾವ ರೀತಿಯಿಂದ ಕಂಡುಹಿಡಿಬೇಕಂತಂದ್ರೆ ಅಪವರ್ತನ ವಿಧಾನ ಎಂದು ಬರ್ತದೆ. ಅಪವರ್ತನ ವಿಧಾನ ಅಂದ್ರೆ ಏನಪ್ಪಾ? ಅಪವರ್ತನ ವಿಧಾನ ಅಂತಂದ್ರೆ ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಅಂಕಿಗಳಲ್ಲಾಗಿರಬಹುದು ಚಿಹ್ನೆಗಳಲ್ಲಾಗಿರಬಹುದು ಗುಣಿಸ್ಬೇಕು. ಗುಣಿಸಾದ ನಂತರ ಆ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಮೊದಲ ಪದ ಮತ್ತು ಕೊನೆಯ ಪದ ಬರಬೇಕು. ನೆಕ್ಸ್ಟ್ ಅವೇ ಸಂಖ್ಯೆಯನ್ನ ಕೂಡಿಸಿದರ ಅಥವಾ ಕಳೆದರ ಮಧ್ಯದಲ್ಲಿರುವಂತ ಪದ ಬರಬೇಕು. ಆ ರೀತಿಯಿಂದ ನಾವು ಸಮಸ್ಯೆಯನ್ನು ಬಿಡಿಸೋದಕ್ಕೆ ಏನಂತ ಕರೀತಾರೆ? ಅಪವರ್ತನ ವಿಧಾನ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಮೊದಲು x² - 3x - 10 = 0. ಇಲ್ಲಿ ಮೊದಲ ಪದ ಏನಾಗ್ತದೆ ಅಂತಂದ್ರೆ x² ಆಗ್ತದ, ಕೊನೆಯ ಪದ ಏನಾಗ್ತದೆ ಅಂದ್ರೆ -10 ಆಗ್ತದೆ. ಈ ಮೊದಲ ಪದದ x² ನ ಒಂದು ಚಿಹ್ನೆ ಯಾವ್ದಪ್ಪ ಅಂದ್ರೆ ಪ್ಲಸ್, ಇಲ್ಲಿ 10ರದ ಒಂದು ಚಿಹ್ನೆ ಯಾವ್ದಪ್ಪ ಅಂದ್ರೆ ಮೈನಸ್. ಪ್ಲಸ್ ಇಂಟು ಮೈನಸ್ ಏನಾಗ್ತದೆ ಅಂದ್ರೆ ಮೈನಸ್ ಆಗ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದ. 1 ಇಂಟು 10 ಅಂತಂದ್ರೆ 10 ಆಗ್ತದ. x ಇಂಟು 1 ಅಂದ್ರೆ x² ಆಗ್ತದೆ. x² ಇಂಟು 1 ಅಂತಂದ್ರೆ x² ಆಗ್ತದ. ಇಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿ ಗುಣಿಸಿದ್ರ -10x² ಬರ್ಬೇಕು, ಕೂಡಿಸಿದ್ರ ಅಥವಾ ಕಳೆದರೆ ಏನ್ ಬರ್ಬೇಕು? -3x ಬರ್ಬೇಕು. ಅಂತವು ಯಾವ ಸಂಖ್ಯೆಗಳವ ನೋಡ್ಬೇಕು. ಈಗ ನೋಡ್ರಿ ವಿದ್ಯಾರ್ಥಿಗಳೇ, 5 2 10, 5x 2x ನೋಡ್ರಿ, 5x 2x ಇಲ್ಲೇನಪ್ಪಾ ಅಂತಂದ್ರ ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಗುಣಿಸಿದಾಗ ಬಂದಂತದ್ದು -10x². ಅದರಲ್ಲಿ ಆ ಸಂಖ್ಯೆ ಎರಡು ಸಂಖ್ಯೆಗಳಿಂದ ಒಡೆದಾಗ ಮಧ್ಯದ ಪದ ಬರಬೇಕು. ಇಲ್ಲಿ 5x 2x, 5x ನ 2x ಕಳೆದರೆ ಏನ್ ಬರ್ತದ? 3x ಬರ್ತದೆ. ಎಂತ 3x ಬರ್ಬೇಕು? -3x ಬರ್ಬೇಕು. ಎಂತದ್ದು ಬರ್ಬೇಕು? -3x ಬರ್ಬೇಕು. ಈಗ ನಾವ್ ಏನ್ ಮಾಡ್ಬೇಕಂತಂದ್ರೆ ಚಿಹ್ನೆಗಳಲ್ಲಿ ಬದಲಾವಣೆ ಮಾಡ್ಬೇಕು. ಚಿಹ್ನೆಗಳಲ್ಲಿ ಬದಲಾವಣೆ ಮಾಡ್ಬೇಕು. ಅದ್ರ ಜೊತೆಗೆ ನಾವು ಇನ್ನೊಂದೇನು ಥಿಂಕ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಚಿಹ್ನೆಗಳಲ್ಲಿ ಬದಲಾವಣೆ ಮಾಡ್ಬೇಕು ಮತ್ತು ಅದು ಗುಣಿಸಿದ್ರೆ ಏನಪ್ಪಾ ಅಂದ್ರೆ ಈ ಸಂಖ್ಯೆ ಬರ್ಬೇಕು, ಅದು ಮೈನಸ್ ಚಿಹ್ನೆ ಬರ್ಬೇಕು. ಅಂತಂದ್ರೆ ಏನ್ ಮಾಡ್ಬೇಕು? ನಾವು ದೊಡ್ಡ ಅಂಕಿ ಅಂದ್ರ ಯಾವ ಚಿಹ್ನೆ ಇಡಬೇಕು? ಪ್ಲಸ್ ಚಿಹ್ನೆ ಇಡಬೇಕು. ಸಣ್ಣ ಅಂಕಿ ಅಂದ್ರ ದೊಡ್ಡ ಅಂಕಿ ಅಂದ್ರ ಮೈನಸ್ ಚಿಹ್ನೆ ಇಡಬೇಕು. ಸಣ್ಣ ಅಂಕಿ ಅಂದ್ರ ಪ್ಲಸ್ ಚಿಹ್ನೆ ಇಡಬೇಕು. ನಮ್ ಸಂಕಲನದ ನಿಯಮ ಏನ್ ಹೇಳ್ತು ಅಂತಂದ್ರ ಪ್ಲಸ್ ಮೈನಸ್ 9 ಅಂತಂದ್ರ ಕಳಿಬೇಕು. ಕಳೆದಿ ದೊಡ್ಡ ಅಂಕಿ ಅಂದ್ರೆ ಯಾವ ಚಿಹ್ನದ ಆ ಚಿಹ್ನೆಯನ್ನ ಇಡ್ಬೇಕಂತ ಹೇಳ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ -5 +2 ಕಳೆದ್ರೆ ಎಷ್ಟಾಗ್ತದ? 3x ಆಗ್ತದ. ಇಲ್ಲಿ 5 ಅನ್ನೋದು ದೊಡ್ಡ ಅಂಕಿ ಅದ, ಆ ದೊಡ್ಡ ಅಂಕಿಯ ಚಿಹ್ನೆ ಯಾವ್ದ? ಮೈನಸ್ ಅದ, ಅದಕ್ಕ ಮೈನಸ್ ಚಿಹ್ನೆ ಇಟ್ಟಿ. ನಮ್ ಗುಣಾಕಾರದ ನಿಯಮ ಏನ್ ಹೇಳ್ತದ ಅಂತಂದ್ರ ಪ್ಲಸ್ ಇಂಟು ಮೈನಸ್ ಏನಾಗ್ತದ? ಮೈನಸ್ ಆಗ್ತದ. 5 2 10, x ಇಂಟು x x² ಅಂತಂದ್ರೆ ಈ ಪದಗಳನ್ನು ಈ ಒಂದು ವರ್ಗ ಸಮೀಕರಣದಲ್ಲಿ ತುಂಬೋದು. ಈಗ ನೋಡ್ರಿ ವಿದ್ಯಾರ್ಥಿಗಳೇ, x² -3x ಇದ್ರ ಪ್ಲೇಸ್ ನಾಗ ಏನಾಗ್ಬೇಕು? -5x + 2x - 10 = 0 ಈ ರೀತಿಯಿಂದ ಬಿಡಿಸ್ಬೇಕು. ವಿದ್ಯಾರ್ಥಿಗಳಲ್ಲಿ ಎರಡು ಗ್ರೂಪ್ ಆಗಿ ಪರಿವರ್ತನೆ ಆಗ್ತಾವ, ಎರಡು ಗುಂಪುಗಳಾಗಿ. ಒಂದೇನಪ್ಪಾ ಅಂತಂದ್ರೆ x² - 5x, ಇನ್ನೊಂದು ಗುಂಪು ಏನಪ್ಪಾ ಅಂದ್ರೆ 2x - 10. ಈ x² - 5x ನಲ್ಲಿ ಏನು ಸಾಮಾನ್ಯ ತಗೋಪ್ಪ ಅಂತಂದ್ರೆ ಇಲ್ಲೇ x ಅದ, ಈ ಭಾಗದಲ್ಲಿ x ಅದ, ಅದಕ್ಕೆ x ಅನ್ನುವಂಥದ್ದು ಒಂದು ಸಾಮಾನ್ಯ ತಗೋಬೇಕು. x ಸಾಮಾನ್ಯ ತಗೊಂಡಂತಂದ್ರ ಏನಾಗ್ತಂತಂದ್ರ ಬ್ರಾಕೆಟ್ ನಾಗ ಒಂದು x² ನಲ್ಲಿ ಒಂದು x ಹೊರಗಡೆ ಹೋದ್ರ ಇನ್ನೂ ಒಂದೇ x ಉಳಿತು. ಇಲ್ಲಿ ಮೈನಸ್ ಚಿಹ್ನದ ಮೈನಸ್ ಚಿಹ್ನೆ. ಇಲ್ಲಿ ಆಲ್ರೆಡಿ ಒಂದ್ x ಇದ್ದು ಸಾಮಾನ್ಯವಾಗಿ ತಗೊಂಡಿದ್ದ ಓನ್ಲಿ ಏನ್ ಉಳಿತದ ಅಂದ್ರೆ 5 ಅಷ್ಟೇ ಉಳಿತದೆ. ನೆಕ್ಸ್ಟ್ ಈ ಭಾಗದಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, 2 ಅನ್ನೋದು +2 ಅನ್ನೋದು ಸಾಮಾನ್ಯ ತಗೋತೀನಿ. +2 ಅನ್ನೋದು ಸಾಮಾನ್ಯ ತಗೋತೀನಿ. ಅವಾಗ ಇಲ್ಲಿ ಏನದಪ್ಪ ಅಂತಂದ್ರೆ x ಮೈನಸ್ ಕ್ಯಾಜ್ ಇಟ್ ಇಡೋದು. 2 ಎಷ್ಟಲೇ 10 ಅಂತಂದ್ರೆ 2 5 10, 2 5 10. ಇಲ್ಲಿ = ಚಿಹ್ನೆ ಹಾಕಿ 0ನ ಬರೀಬೇಕು. ಚಿಹ್ನೆ ಹಾಕಿ 0ನ ಬರೀಬೇಕು. ವಿದ್ಯಾರ್ಥಿಗಳಲ್ಲಿ ನೋಡ್ರಿ x - 5 ನೆಕ್ಸ್ಟ್ ಈ ಒಂದು ಬ್ರಾಕೆಟ್ ನಲ್ಲಿ x - 5 ಎರಡು ಕಡೆ ಏನಪ್ಪಾ ಅಂದ್ರೆ x - 5 ಅನ್ನೋದು ಒಂದು ಸಾಮಾನ್ಯ ಹೊಂಟದ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? x - 5 ಒಂದೇ ಸರಿ ಬರ್ಕೋಬೇಕು. x - 5 ಒಂದ್ ಸರಿ ಬರ್ದು ನೆಕ್ಸ್ಟ್ ಸಾಮಾನ್ಯವಾಗಿ ತಗೊಂಡ್ ಬಳಕ ಈ ಭಾಗದಲ್ಲಿ ಏನ್ ಉಳಿತದ ಅಂತಂದ್ರೆ x ಮಾತ್ರ ಉಳಿತದ. ನೆಕ್ಸ್ಟ್ ಇಲ್ಲಿ ಈ ಒಂದು ಭಾಗದಲ್ಲಿ ಏನ್ ಉಳಿತದ? +2 ಉಳಿತದ. ಈಗ = 0. ವಿದ್ಯಾರ್ಥಿಗಳು ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಈ 0 ಅನ್ನೋದು ಈ ಒಂದು x - 5ಕ್ಕೂ ಅಪ್ಲೈ ಆಗ್ತದ, x + 2ಕ್ಕೂ ಅಪ್ಲೈ ಆಗ್ತದ. ಅದ್ರ ಸಲುವಾಗಿ ಸಪರೇಟ್ ಬರೋದು. x - 5 = 0 ಮತ್ತು x + 2 = 0.
ಇಷ್ಟ ಆಯ್ತು ವಿದ್ಯಾರ್ಥಿಗಳು. ಈಗ ನೋಡ್ರಿ ಪ್ಲಸ್ 5 ಇದ್ದದ್ದು ಇಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ನಿಂದ ಎಡಗಡೆಯಿಂದ ಬಲಗಡೆ ಹೋದ್ರೆ ಏನಾಗ್ತದ ಮೈನಸ್ ಇದು ಪ್ಲಸ್ ಆಗ್ತದ, ಪ್ಲಸ್ ಇದು ಮೈನಸ್ ಆಗ್ತದ, ಅಪೋಸಿಟ್ ವಿರುದ್ಧ ಚಿಹ್ನೆ ಆಗ್ತಾವ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಕಡೆ ಹೋಯ್ತಂದ್ರೆ ಏನಾಗ್ತದ ಪ್ಲಸ್ 5 ಆಗ್ತದ. ಮತ್ತು ಇನ್ನೊಂದೇನಪ್ಪಾ ಅಂತಂದ್ರ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ 2 ಅದ ಆಲ್ರೆಡಿ, ಆ ಸೈಡ್ ಹೋಯ್ತಪ್ಪ ಅಂತಂದ್ರೆ ಬಲಗಡೆ ಹೋಯ್ತಂದ್ರೆ ಏನಾಗ್ತದ ಮೈನಸ್ 2 ಆಗ್ತದೆ. ಅಂತಂದ್ರೆ ಈ ವರ್ಗ ಸಮೀಕರಣದ ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 10 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಮೂಲಗಳು ಯಾವ ಬಂದವಪ್ಪ ಅಂತಂದ್ರೆ ಎಕ್ಸ್ 5 ಮತ್ತು ಇನ್ನೊಂದೇನಪ್ಪಾ ಅಂತಂದ್ರ ಮೈನಸ್ 2. 5 ಮತ್ತು ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಮೈನಸ್ 2. ಈ ಒಂದು ಪ್ರಶ್ನೆಯಲ್ಲಿ ನಿಮಗೆ ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬೇಕು. ನಾನು ಮತ್ತೇನಪ್ಪಾ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ ಅನ್ನ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು. ವರ್ಜಿಸುವ ವಿಧಾನ ಅಂತಂದ್ರೆ ಯಾವ್ದಕ್ಕಂತಾರ ಅಂತಂದ್ರ ಇಲ್ಲಿ ಕೊಟ್ಟಂತಹ ಚರಾಕ್ಷರಗಳ ಚಿಹ್ನೆಯಲ್ಲಿ ವಿರುದ್ಧ ಮಾಡ್ಕೋಬೇಕು. ಒಂದ್ ವೇಳೆ ವಿರುದ್ಧ ಇದ್ದಿತ್ತಪ್ಪ ಅಂದ್ರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚಿಹ್ನೆಯಲ್ಲಿ ವಿರುದ್ಧ ಇದ್ದಿಲ್ಲ ಅಂತಂದ್ರೆ ವಿರುದ್ಧ ಚಿಹ್ನೆಯನ್ನು ಮಾಡ್ಕೊಂಡು ಎರಡರಲ್ಲಿ ಒಂದು ಚರಾಕ್ಷರ ಏನ್ ಮಾಡ್ಬೇಕು ಕ್ಯಾನ್ಸಲ್ ಮಾಡ್ಬೇಕು. ಕ್ಯಾನ್ಸಲ್ ಮಾಡ್ಬೇಕು ಒಂದು ಸಂಖ್ಯೆ ಸಿಕ್ತು ನಮಗೆ. ಈಗ ನೋಡ್ರಿ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಂತಂದ್ರ ಅಲ್ಲಿ ಯಾವ್ಯಾವ ಕೊಟ್ಟರಪ್ಪ ಅಂದ್ರೆ ಒಂದು 2x ಪ್ಲಸ್ y ಇಸ್ ಈಕ್ವಲ್ ಟು 10 ಒಂದು ರೇಖಾತ್ಮಕ ಸಮೀಕರಣ. ಇನ್ನೊಂದು ರೇಖಾತ್ಮಕ ಸಮೀಕರಣ ಏನಪ್ಪಾ ಅಂದ್ರೆ x ಮೈನಸ್ y ಇಸ್ ಈಕ್ವಲ್ ಟು 2. ಈ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪರಿಹಾರ ಹ್ಯಾಂಗ ಕಂಡುಹಿಡಿಬೇಕು? ವರ್ಜಿಸುವ ವಿಧಾನದಿಂದ ಕಂಡುಹಿಡಿಬೇಕು. ಇಲ್ಲಿ ರೇಖಾತ್ಮಕ ಅನ್ನುವಂತ ಒಂದು ಶಬ್ದ ಬಂದದ್ದು. ಏನ್ರಿ ಸರ್ ರೇಖಾತ್ಮಕ ಅಂತಂದ್ರೆ? ರೇಖಾತ್ಮಕ ಅಂತಂದ್ರ ಯಾವ ಚರಾಕ್ಷರ ಯಾವ ಒಂದು ಬಹುಪದಕ್ಕೆ ಅಥವಾ ಸಮೀಕರಣದ ಡಿಗ್ರಿಯು ಒಂದಕ್ಕೆ ಸಮನಾಗಿರ್ತದೆ ಅಂತದಕ್ಕೆ ಏನಂತ ಕರೀತಾರ? ರೇಖಾತ್ಮಕ ಸಮೀಕರಣ ಅಂತಾರ. ಡಿಗ್ರಿ ಅಂದ್ರೆ ಏನ್ರಿ ಸರ್? ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವಯರ್ ಮೈನಸ್ 5y ಇಷ್ಟ ಇಸ್ ಈಕ್ವಲ್ ಟು 0. ಇಲ್ಲಿ ನೋಡ್ರಿ ಡಿಗ್ರಿ ಯಾವ್ದಕ್ಕಂತಾರಂದ್ರ ಚರಾಕ್ಷರದ ಮೇಲ್ಭಾಗದಲ್ಲಿರುವಂತ ಚರಾಕ್ಷರದ ಘಾತಕ್ಕ ಡಿಗ್ರಿ ಅಂತ ಕರೀತಾರೆ. ಚರಾಕ್ಷರದ ಘಾತ ಅದು ಘಾತದಲ್ಲಿ ಏನಪ್ಪಾ ಅಂದ್ರೆ ದೊಡ್ಡದಾಗಿರ್ಬೇಕು. ಇನ್ ನೋಡ್ರಿ ಈ ವಾಯಿನ ಚರಾಕ್ಷರದ ಘಾತ ಏನಪ್ಪಾ ಅಂದ್ರೆ ಒಂದದ ಏನಿದ್ದಿಲ್ಲ ಅಂದ್ರ ನೆಕ್ಸ್ಟ್ ಎಕ್ಸ್ ನ ಚರಾಕ್ಷರದ ಘಾತ ಏನಪ್ಪಾ ಅಂತಂದ್ರ 2 ಅದ. ಇಲ್ಲ ನೋಡ್ರಿ ಇದರಲ್ಲಿ ಅತ್ಯಂತ ದೊಡ್ಡದು ಯಾವ್ದಪ್ಪ ಅಂತಂದ್ರೆ 2. ಅತ್ಯಂತ ದೊಡ್ಡದು ಯಾವುದು? 2. ಆದ್ರೆ ಇದು ಯಾವ್ದಪ್ಪ ಅಂದ್ರೆ ಇದು ರೇಖಾತ್ಮಕ ಅಲ್ಲ. ಇದು ರೇಖಾತ್ಮಕ ಅಲ್ಲ, ವರ್ಗ. ಆದ್ರೆ ರೇಖಾತ್ಮಕ ಅಂತಂದ್ರೆ ಅದ್ರ ಡಿಗ್ರಿ ಎಷ್ಟಕ್ಕೆ ಸಮನಾಗಿರ್ಬೇಕು? 1ಕ್ಕೆ ಸಮನಾಗಿರ್ಬೇಕು. ಡಿಗ್ರಿ 1ಕ್ಕೆ ಸಮನಾಗಿರ್ತಂದ್ರೆ ಅದಕ್ಕೆ ಏನಂತ ಕರೀತಾರ? ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತಾರೆ. ಈ ವಿದ್ಯಾರ್ಥಿಗಳೇ ಇದಕ್ಕೆ ಸಮೀಕರಣ 1 ಅನ್ಕೊಳ್ಳೋಣ, ಇದಕ್ಕ ಸಮೀಕರಣ 2. ಈ ಸಮೀಕರಣ 1 ಮತ್ತು 2ರಲ್ಲಿ ನಾವೇನಪ್ಪಾ ಅಂತಂದ್ರೆ ಆಲ್ರೆಡಿ ನೋಡ್ರಿ ಇಲ್ಲಿ ಮೈನಸ್ y ಅದ, ಇಲ್ಲಿ ಪ್ಲಸ್ y ಅದ, ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗ್ತದ. ಅದಕ್ಕೆ ಏನಪ್ಪಾ ಅಂದ್ರೆ ಮೈನಸ್ y ಪ್ಲಸ್ y ಹೋಗ್ಬಿಡ್ತು. ಇಲ್ಲಿ ಏನಿದ್ದಿಲ್ಲ ಅಂದ್ರೆ ಯಾವ ಚಿಹ್ನೆ ಇರ್ತದ ಅಂದ್ರ ಪ್ಲಸ್ ಚಿಹ್ನೆ ಇರ್ತದ. ಒಂದು ಎಕ್ಸ್ ಇಲ್ಲಿ ಎಕ್ಸ್ ನ ಒಂದು ಸಹಗುಣಕ ಏನಿರ್ತದ? 1 ಇರ್ತದ್ರಿ. 1x ಪ್ಲಸ್ 2x ಎಷ್ಟಾಗ್ತದ ಅಂದ್ರ 3x ಆಗ್ತದೆ. ಇಸ್ ಈಕ್ವಲ್ ಟು 10 2 ಕೂಡಿಸಿದ್ರಿ 12. ನೋಡ್ರಿ ಇಸ್ ಈಕ್ವಲ್ ಟು ಚಿಹ್ನೆ ಮಧ್ಯದಲ್ಲಿ ಇದ್ದು 12 ಅನ್ನೋದು ಅಂಶದಾಗದ, 3 ಅನ್ನೋದು ಅಂಶದಾಗದ. ಇಸ್ ಈಕ್ವಲ್ ಟು ಚಿಹ್ನೆ ಇದ್ದು ಅಂಶದಾಗ ಇದ್ದಪ್ಪ ಅಂದ್ರೆ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು. 3 1 ರೀ 3 4 12 ಏನ್ರಿ 3 1 3 4 12. ಆ ಕಾರಣದಿಂದ ಎಕ್ಸ್ ನ ಬೆಲೆ ಎಷ್ಟು ಬಂತ್ರಿ? 4 ಬಂತು. ಎಕ್ಸ್ ನ ಬೆಲೆ ಎಷ್ಟು ಬಂತು? 4 ಬಂತು. ವಿದ್ಯಾರ್ಥಿಗಳೇ ಈ ಎಕ್ಸ್ ನ ಬೆಲೆ ತಗೊಂಡೊಯ್ದು ಇಲ್ಲಿ ಸಮೀಕರಣ 1ರಲ್ಲಿ ಆದೇಶ ಮಾಡ್ಬೇಕು, ತುಂಬಬೇಕು. ಇಲ್ಲಾಂದ್ರೆ 2ರಲ್ಲಿ ಆದೇಶ ಮಾಡ್ಬೇಕು. ಈಗ ನೋಡ್ರಿ ಉದಾಹರಣೆಗಾಗಿ ನಾನು ಏನ್ ಮಾಡ್ತೀನಿ, ಸಮೀಕರಣ 1ರಲ್ಲಿ ಏನ್ ಮಾಡ್ತೀನಿ, ಎಕ್ಸ್ ನ ಬೆಲೆ ಹಾಕ್ತೀನಿ. ಸಮೀಕರಣ 1ರಲ್ಲಿ ಎಕ್ಸ್ ನ ಬೆಲೆಯನ್ನು ಆದೇಶಿಸಿದಾಗ ನೋಡ್ರಿ ಸಮೀಕರಣ 1 ಏನದ? 2x ಪ್ಲಸ್ y ಇಸ್ ಈಕ್ವಲ್ ಟು 10. ಇಲ್ಲಿ x ಇದು ಪ್ಲೇಸ್ ನಾಗ ಏನ್ ಹಾಕ್ಬೇಕು? 4 ಹಾಕ್ಬೇಕು. 2 ಇಂಟು 4 ಪ್ಲಸ್ y ಇಸ್ ಈಕ್ವಲ್ ಟು 10. 4 2 8 ಪ್ಲಸ್ y ಇಸ್ ಈಕ್ವಲ್ ಟು 10. y ಇಸ್ ಈಕ್ವಲ್ ಟು 10 ಪ್ಲಸ್ 8 ಇದ್ರೆ ಈ ಕಡೆ ಬರ್ತಂದ್ರೆ ಏನಾಗ್ತದೆ? ಮೈನಸ್ 8. y ಇಸ್ ಈಕ್ವಲ್ ಟು 10 8 ಕಳೆದ್ರೆ ಎಷ್ಟ್ರಿ? 2. 10 8 ಕಳೆದ್ರ 2. ನೋಡ್ರಿ ಒಂದೇನಪ್ಪಾ ಅಂತಂದ್ರೆ ವರ್ಜಿಸುವ ವಿಧಾನದಾಗ ಎಕ್ಸ್ ನ ಬೆಲೆ ಏನ್ ಬಂತು? 4 ಬಂತು. y ನ ಬೆಲೆ 2 ಬಂತು. ಸರ್ ನಮಗೇನಪ್ಪಾ ಅಂದ್ರೆ ಸಮೀಕರಣ 1 ಯಾಕೆ ನಾವು 2 ಹಾಕ್ರಿ? ಸಮೀಕರಣ 2ರಲ್ಲಿ ನಾವು ಹಾಕಿದ್ರೆ ಏನಾಗ್ತದ? ನಮ್ಗೆ ಆನ್ಸರ್ ಏನ್ ಬರ್ತದ್ರಿ? 2 ಅನ್ನೋದೇ ಬರ್ತದ. ನೋಡಮ್ರಿ y ನ ಬೆಲೆ ಸಮೀಕರಣ 2ರಲ್ಲಿ ಹಾಕಿ ನೋಡ್ರಿ, ಅವಾಗ ಆನ್ಸರ್ ಏನ್ ಬರ್ತದ? 2 ಬರ್ತದ. ನೋಡ್ರಿ ಸಮೀಕರಣ 2 ಏನದ? x ಮೈನಸ್ y ಇಸ್ ಈಕ್ವಲ್ ಟು 2. ಎಕ್ಸ್ ನ ಬೆಲೆ ಏನದ ವಿದ್ಯಾರ್ಥಿಗಳೇ? 4 ಅದ. ಮೈನಸ್ y ಇಸ್ ಈಕ್ವಲ್ ಟು 2.
ಮೈನಸ್ y ಇಸ್ ಈಕ್ವಲ್ ಟು 2 ಪ್ಲಸ್ 4 ಈ ಕಡೆ ಹೋಯ್ತಂದ್ರೆ ಏನಾಗ್ತದೆ -4. ಸಂಕಲನ ನೇಮ್ ಏನ್ ಹೇಳ್ತದ ಅಂತಂದ್ರ ಪ್ಲಸ್ ಮೈನಸ್ ಬಂತಂದ್ರೆ ಕಳಿಬೇಕು, ಕಳೆದು ದೊಡ್ಡ ಅಂಕಿ ಅಂದ್ರೆ ಯಾವ ಚಿಹ್ನೆ ಅದು ಇಡಬೇಕು ಅಂತ ಹೇಳ್ತದೆ. ಮೈನಸ್ y ಇಸ್ ಈಕ್ವಲ್ ಟು ನೋಡ್ರಿ 4 2 ಕಳೆದ್ರ 2, ಇಲ್ಲಿ ದೊಡ್ಡ ಅಂಕಿ ಯಾವ್ದ 4 ಅದ, 4 ಚಿಹ್ನೆ ಯಾವ್ದ ಮೈನಸ್ ಅದ. ನೋಡ್ರಿ ಅಂಶದಾಗದ ಮೈನಸ್ ಅದ, ಅಂಶದಾಗದ ಮೈನಸ್ ಅದ, ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗ್ತದ. ಇಲ್ಲಿ ನೋಡ್ರಿ y ನ ಬೆಲೆ ಎಷ್ಟು ಬಂತು? 2 ಬಂತು. ಏನ್ ಬಂತ್ರಿ? y ನ ಬೆಲೆ 2 ಬಂತು. ಈ x ನ ಬೆಲೆ ನೀವು ಸಮೀಕರಣ 1ರಲ್ಲಿ ಆದೇಶ ಮಾಡಿದ್ರು ಆನ್ಸರ್ ಅದೇ ಬರ್ತದ್ರಿ. ಸಮೀಕರಣ 2ರಲ್ಲೂ ಆದೇಶ ಮಾಡಿದ್ರು ನಮ್ಗ y ನ ಬೆಲೆ ಏನಪ್ಪಾ ಅಂದ್ರೆ ಅಷ್ಟೇ ಬರ್ತದ. ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಏನಪ್ಪಾ ಅಂತಂದ್ರೆ 2 ಅಂಕದ ಪ್ರಶ್ನೆಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆದಂತ 2 ಪ್ರಶ್ನೆಗಳನ್ನು ತಂದಿನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮತ್ತು ಈ ಪ್ರಶ್ನೆಯಲ್ಲಿ 2 ಪ್ರಶ್ನೆಯಲ್ಲಿ ಯಾವ್ದಾದ್ರು ನಿಮಗೆ ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ದು ಹಾಕಿ. ನಾನೇನಪ್ಪ ಅಂದ್ರೆ ನೆಕ್ಸ್ಟ್ ಮುಂಬರುವಂತ ವಿಡಿಯೋದಲ್ಲಿ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ತಮಗೆಲ್ಲರಿಗೂ ಧನ್ಯವಾದಗಳು.